ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಗೌರಿ ಹಬ್ಬಕ್ಕೆ ಉತ್ತಮವಾದ ಪೂಜಾ ಸಮಯ ಏನು, ಪೂಜಾ ವಿಧಾನವೇನು, ಯಾರು ಈ ಗೌರಿ ವ್ರತವನ್ನು ಆಚರಿಸಬೇಕು ಅನ್ನೋದನ್ನು ನೋಡೋಣ. ಈ ವರ್ಷ ನಮಗೆ ಸ್ವರ್ಣಗೌರಿ ವ್ರತ ಆಗಸ್ಟ್ 26ನೇ ತಾರೀಕು ಬರ್ತಾ ಇದೆ. ಸ್ವರ್ಣಗೌರಿ ವ್ರತವನ್ನು ನಾವು ತದಿಗೆ ದಿನ ಆಚರಣೆ ಮಾಡಬೇಕು. ಭಾದ್ರಪದ ಶುಕ್ಲ ಪಕ್ಷ ತದಿಗೆ ದಿನ ಸ್ವರ್ಣಗೌರಿ ವ್ರತದ ಆಚರಣೆ ಆಗುತ್ತೆ. ಇನ್ನು ನಮಗೆ ಸ್ವರ್ಣಗೌರಿ ವ್ರತ ತದಿಗೆ ತಿಥಿ ಅನ್ನೋದು ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನದಿಂದ ಶುರುವಾಗಿ ಆಗಸ್ಟ್ 26ನೇ ತಾರೀಕು ಮಧ್ಯಾಹ್ನದವರೆಗೂ ತದಿಗೆ ತಿಥಿ ಇರುತ್ತೆ. ಈ ಒಂದು ತಿಥಿ ಒಳಗಡೆ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ಸ್ವರ್ಣಗೌರಿ ವ್ರತವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಗೌರಮ್ಮ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿಯು ಈ ದಿನ ಭೂಲೋಕಕ್ಕೆ ಬಂದು ತನ್ನ ತವರಿನಲ್ಲಿ ಅರಿಶಿನ ಕುಂಕುಮ ಬಾಗಿಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾಳೆ. ಆದ್ದರಿಂದ ಈ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಭೂಲೋಕದಲ್ಲಿ ನಾವು ಆಚರಣೆ ಮಾಡ್ತೀವಿ. ಮರುದಿನ ತನ್ನ ತಾಯಿಯನ್ನು ಪುನಃ ಒಂದು ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಗಣೇಶನು ಭೂಲೋಕಕ್ಕೆ ಇಳಿದು ಬರ್ತಾನೆ. ಆ ದಿನವನ್ನು ನಾವು ಗಣೇಶನ ಚತುರ್ಥಿಯಾಗಿ ಆಚರಣೆಯನ್ನು ಮಾಡ್ತೀವಿ. ಈ ವರ್ಷ ಆಗಸ್ಟ್ 26ನೇ ತಾರೀಕು ತದಿಗೆ ತಿಥಿ ಸೂರ್ಯೋದಯ ನಮಗೆ ಬಂದಿರೋದ್ರಿಂದ 26ನೇ ತಾರೀಕೆ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ವ್ರತವನ್ನು ಆಚರಣೆ ಮಾಡೋದಕ್ಕೆ ಶ್ರೇಷ್ಠವಾದ ಪೂಜಾ ಸಮಯ ಅಂತ ಹೇಳಿದರೆ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ 8 ಗಂಟೆ 36 ನಿಮಿಷದವರೆಗೆ ಪೂಜಾ ಮುಹೂರ್ತ ಅನ್ನೋದು ಇದೆ. ಈ ಸಮಯದಲ್ಲೇ ನೀವು ಸ್ವರ್ಣಗೌರಿಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಸ್ವರ್ಣಗೌರಿ ವ್ರತದ ಪೂಜಾ ವಿಧಾನ ನೋಡೋದಾದರೆ, ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡೋರು ಹಿಂದಿನ ದಿನಾನೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು. ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ, ರಂಗೋಲಿಗಳು, ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿರಬೇಕು. ವ್ರತದ ದಿನ ಬೆಳಿಗ್ಗೆ ಬೇಗನೆ ಇದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಮಹಿಳೆಯರು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ಜಡೆಯನ್ನು ಹೆಣೆದುಕೊಂಡು ಹೂವನ್ನು ಮುಡಿದುಕೊಂಡೆ ಈ ಒಂದು ವ್ರತವನ್ನು ಆಚಾರಬದ್ಧವಾಗಿ ಮಾಡಬೇಕು. ಇನ್ನು ತಾಯಿಗೆ ನೀವು ಸಿಹಿ ನೈವೇದ್ಯಗಳನ್ನು ಮಾಡಿಟ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ವ್ರತದ ದಾರವನ್ನು ಸಹ ಸಿದ್ಧ ಮಾಡ್ಕೋಬೇಕು. 16 ಎಳೆಯ ದಾರವನ್ನು ತಗೊಂಡು 16 ಕಡೆ ಗಂಟುಗಳನ್ನು ಹಾಕ್ಕೊಂಡು ಅದನ್ನು ಅರಿಶಿಣದ ನೀರಿನಲ್ಲಿ ಅದ್ದಿ ತೆಗೆದು ವ್ರತದ ದಾರ ಸಿದ್ಧ ಮಾಡ್ಕೋಬೇಕು. ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ದಾರವನ್ನು ರೆಡಿ ಮಾಡ್ಕೋಬೋದು. ಇನ್ನು ಈ ವ್ರತದ ದಾರವನ್ನು ಪೂಜಾ ಸಮಯದಲ್ಲಿ ಗೌರಮ್ಮನ ಹತ್ತಿರ ಇಡಬೇಕು. ಇನ್ನು ಅವರ ಮನೆಯ ಪದ್ಧತಿಯ ಪ್ರಕಾರ 3 ಬಗೆಯಲ್ಲಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಕೆಲವರು ಮಣ್ಣಿನ ಗೌರಮ್ಮನನ್ನು ತಂದಿಟ್ಟು ಪೂಜೆಯನ್ನು ಆಚರಿಸ್ತಾರೆ. ಕೆಲವರು ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ. ಮತ್ತು ಕೆಲವರು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶದಲ್ಲಿ ಗೌರಮ್ಮನನ್ನು ಸ್ಥಾಪಿಸಿ ಪೂಜೆಯನ್ನು ನೆರವೇರಿಸ್ತಾರೆ. ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀವು ಗೌರಿ ವ್ರತವನ್ನು ಆಚರಿಸ್ಬೋದು. ಮಣ್ಣಿನ ಗೌರಮ್ಮನನ್ನು ತರುವಂಥವರು ಹಿಂದಿನ ದಿನಾನೇ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಮನೆಗೆ ಮಣ್ಣಿನ ಗೌರಮ್ಮನನ್ನು ತಂದಿಟ್ಕೊಂಡು ಆ ದಿನ ಪೂಜೆಯನ್ನು ನೆರವೇರಿಸ್ಕೋಬೋದು. ಇನ್ನು ಅರಿಶಿಣದ ಗೌರಮ್ಮನನ್ನು ಮಾಡೋರು ಅರಿಶಿಣವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಪನ್ನೀರು ಮತ್ತು ನೀರನ್ನು ಬೆರೆಸ್ಕೊಂಡು ಗೋಪುರಾಕಾರವಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರವನ್ನು ಇಟ್ಟು ಗೌರಿ ಪೂಜೆಯನ್ನು ಮಾಡ್ಬೋದು. ಇನ್ನು ಕಳಶ ಸ್ಥಾಪನೆ ಮಾಡಿಕೊಂಡು ಗೌರಿ ವ್ರತ ಆಚರಣೆ ಮಾಡೋರು ದೇವ್ರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಒಂದು ಪೀಠವನ್ನು ಇರಿಸ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಳಶದ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ವ್ರತದ ಕಳಶ ಹೇಗೆ ನೀವು ಸ್ಥಾಪನೆ ಮಾಡ್ಕೋತೀರೋ ಅದೇ ರೀತಿ ಒಂದು ಕಳಶದ ಚಂಬನ್ನು ಇಟ್ಟು ಚಂಬಿಗೆ ನೀರನ್ನು ತುಂಬಿಸಿ ದ್ರವ್ಯ ವಸ್ತುಗಳನ್ನು ಹಾಕಿ 5 ಬಾಳೆ ಎಲೆ ಅಥವಾ ವಿಳ್ಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೋದು. ಇನ್ನು ಕಳಶಕ್ಕೆ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ಗೌರಿ ಪೂಜೆಯನ್ನು ಹೀಗೂ ಸಹ ನೀವು ಮಾಡ್ಬೋದು. ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು. ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಮಾಡಿ ಒಂದು ಬೆಲ್ಲದ ಅಚ್ಚನ್ನು ನೈವೇದ್ಯವಾಗಿ ಇಟ್ಟು ನಂತರ ಗೌರಿ ಪೂಜೆಯನ್ನು ಮಾಡಬೇಕು. ವ್ರತದ ದಾರವನ್ನು ಗೌರಮ್ಮನ ಹತ್ತಿರ ಇಟ್ಕೋಬೇಕು. ಅಲಂಕಾರಿಕ ವಸ್ತು ಅಥವಾ ಬಿಚ್ಚೋಲೆ ಅಥವಾ ಗೌರಿ ಸಾಮಾನನ್ನು ತಪ್ಪದೆ ತಂದು ಗೌರಮ್ಮನ ಹತ್ತಿರ ಇಡಬೇಕು. ಬಾಗಿಣ ಇಡುವಂಥ ಪದ್ಧತಿ ಇರುವಂಥವರು ಒಂದು ಬಾಗಿಣವನ್ನು ಸಿದ್ಧ ಮಾಡಿಕೊಂಡು ಅದನ್ನು ಗೌರಿ ಪಕ್ಕದಲ್ಲಿ ಇಡಬೇಕು. ನಂತರ ಗೌರಿಯನ್ನು ಅಕ್ಷತೆಯಿಂದ ಅಥವಾ ಕುಂಕುಮದಿಂದ ಅಥವಾ ಹೂವುಗಳಿಂದ ಅಷ್ಟೋತ್ತರವನ್ನು ಹೇಳ್ತಾ ಗೌರಮ್ಮನಿಗೆ ಅರ್ಚನೆಯನ್ನು ಮಾಡಬೇಕು. ನಂತರ ಗೌರಿಯ ದಶಕ ಸ್ತೋತ್ರ ತಪ್ಪದೆ ಓದಬೇಕು. ಗೌರಿಯ ಮಂತ್ರ ಸ್ತೋತ್ರಗಳನ್ನು ಪಠಿಸಬೇಕು. ಗೌರಿಯ ವ್ರತದ ಕಥೆಯನ್ನು ತಪ್ಪದೆ ಓದಿ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ಇಟ್ಟಿರುವ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾಯಿಗೆ ನಮಸ್ಕಾರಗಳನ್ನು ಮಾಡ್ಕೋಬೇಕು. ನಂತರ ವ್ರತದ ದಾರವನ್ನು ಬಲಗೈಗೆ ಮನೆಯ ಯಜಮಾನರ ಹತ್ರ ಕಟ್ಟಿಸ್ಕೋಬೇಕು.
ಇನ್ನು ಸಂಜೆ ಮುತ್ತೈದೆಯರನ್ನು ಕರೆದು ಕೆಲವರು ಬಾಗಿಣವನ್ನು ಸಹ ಕೊಡುವ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ಅಂಥವರು ಬಾಗಿಣವನ್ನು ಕೊಡ್ಬೋದು. 3 ಜನ, 5 ಜನ, 7 ಜನ, 9 ಜನ ಮುತ್ತೈದೆಯರನ್ನು ಕರೆದು ನೀವು ಬಾಗಿಣವನ್ನು ಕೊಡ್ಬೋದು. ಕೆಲವರು ದೇವಸ್ಥಾನಕ್ಕೆ ಹೋಗಿ ಬಾಗಿಣವನ್ನು ಸಹ ಕೊಟ್ಟು ಬರ್ತಾರೆ ದೇವರಿಗೆ, ಆ ಕೆಲಸವನ್ನು ಮಾಡ್ಬೋದು. ಅಥವಾ ಸಂಜೆ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರ್ಬೋದು. ಮಣ್ಣಿನ ಗೌರಮ್ಮನನ್ನು ಇಟ್ಟಿರುವಂಥವರು ಗಣೇಶನನ್ನು ವಿಸರ್ಜನೆ ಮಾಡುವ ಸಮಯದಲ್ಲೇ ಮಣ್ಣಿನ ಗೌರಮ್ಮನನ್ನು ಸಹ ವಿಸರ್ಜನೆ ಮಾಡ್ಬೋದು. ಅರಿಶಿಣದ ಗೌರಮ್ಮನನ್ನು ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ಹಾಕ್ಬೋದು, ಅಥವಾ ಅದನ್ನು ತೆಗೆದಿಟ್ಕೊಂಡು ದಿನಾಲು ಕೆನ್ನೆಗೆ ಮುತ್ತೈದೆಯರು ಹಚ್ಕೋತಾ ಬರ್ಬೋದು. ಕಳಶವನ್ನು ಇಟ್ಟಿರುವಂಥವರು ಗಣೇಶನ ವಿಸರ್ಜನೆ ಆದ ನಂತರ ರಾತ್ರಿ 9 ಗಂಟೆ ನಂತರ ಕಳಶ ವಿಸರ್ಜನೆ ಅಥವಾ ಕಳಶ ಕದಲಿಸುವಿಕೆಯನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.